ಒಂದು ದಿನ ಕೃಷ್ಣದೇವರಾಯನಿಗೆ ಒಂದು ಔತಣಕೂಟ ಏರ್ಪಡಿಸಬೇಕು ಅಂತ ಆಸೆ ಆಯ್ತಂತೆ. ಹಾಗೆ ಎಲ್ರಿಗೂ ಔತಣಕೂಟ ಏರ್ಪಡಿಸಿ ಮಂತ್ರಿಗಳು ಸೈನಿಕರಿಗೆ ಎಲ್ಲರೂ ಬನ್ನಿ ಅಂತ ಕರೆ ಕೊಟ್ಟನಂತೆ. ರಾಜನ ಔತಣಕೂಟ ಅಂದ್ರೆ ಕೇಳ್ಬೇಕಾ, ಬಗೆ ಬಗೆ ಭಕ್ಷ್ಯ ಭೋಜ್ಯಗಳು, ತಿಂಡಿ ತಿನಿಸು ಎಲ್ಲ ಇರತ್ತೆ ಅಂತ ಎಲ್ರೂ ಹೋದ್ರಂತೆ. ಹಾಗೆ ಎಲ್ರಿಗೂ ರಾಜಮರ್ಯಾದೆನೂ ಇತ್ತಂತೆ. ಔತಣಕೂಟಕ್ಕೆ ಸ್ಪೆಷಲ್ ಏನಪ್ಪಾ ಅಂದ್ರೆ ಬದನೆಕಾಯಿ ಪಲ್ಯ. ಎಂಥ ಬದನೆಕಾಯಿ ಪಲ್ಯ, ಅದರಲ್ಲೇನು ವಿಶೇಷನಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಕೃಷ್ಣದೇವರಾಯನ ತೋಟದಲ್ಲಿ ಬೆಳೆದ ಬದನೆಕಾಯಿ. ಎಂಥ ರುಚಿ ಅಂತೀರಾ? ಒಮ್ಮೆ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅಂತ ಆಸೆ ಆಗುತ್ತಂತೆ, ಅಷ್ಟು ರುಚಿಯಾಗಿತ್ತಂತೆ. ಔತಣಕೂಟಕ್ಕೆ ಬಂದವರೆಲ್ಲ ಬದನೆಕಾಯಿ ಪಲ್ಯವನ್ನ ಹೊಗಳಿದ್ದು. ಎಲ್ರೂ ಊಟ ಮುಗಿಸಿ ಮನೆಗೆ ಹೋದ್ರು. ಹಾಗೆ ನಮ್ಮ ತೆನಾಲಿ ರಾಮನು ಔತಣಕೂಟಕ್ಕೆ ಬಂದು ಊಟ ಮಾಡಿ ಬದನೆಕಾಯಿ ಪಲ್ಯ ತಿಂದು ತೇಗ್ತಾ ಮನೆಗೆ ಬಂದ. ಶಾರದಾ, ಶಾರದಾ, ಬಾ ಇಲ್ಲಿ. ಓ, ಬಂದ್ರಾ? ಬನ್ನಿ ಬನ್ನಿ. ಇವತ್ತಿನ ಭೋಜನಕೂಟ ಎಷ್ಟು ವಿಶೇಷವಾಗಿತ್ತು ಗೊತ್ತಾ? ಆಹಾಹಾಹಾಹಾ, ಎಂಥ ರುಚಿ ಎಂಥ ರುಚಿ! ಬದನೆಕಾಯಿ ಪಲ್ಯ ಅಂತೂ ಆಹಾ, ಅಮೃತದಷ್ಟು ಚೆನ್ನಾಗಿತ್ತು. ಓ, ಹೌದಾ? ಅಂದ್ರೆ ಅಷ್ಟು ಚೆನ್ನಾಗಿತ್ತಾ? ಅದರಲ್ಲೇನು ವಿಶೇಷ ಇದೆ? ಬದನೆಕಾಯಿ ಪಲ್ಯ ನಾನು ಮಾಡ್ತೇನೆ. ಅಲ್ಲ ಶಾರದಾ, ಅದು ಮಹಾರಾಜರ ತೋಟದಲ್ಲಿ ಬೆಳೆದ ಬದನೆಕಾಯಿ ಪಲ್ಯ. ಅಂತಹ ರುಚಿಕರವಾದ ಪಲ್ಯವನ್ನು ನಾನು ಇಲ್ಲಿವರೆಗೂ ತಿಂದೇ ಇಲ್ಲ. ತೆನಾಲಿ ರಾಮ ಬದನೆಕಾಯಿ ಪಲ್ಯವನ್ನ ಹೊಗಳಿದ್ ಕೇಳಿ ಶಾರದಾಳಿಗೆ ತನಗೂ ತಿನ್ನಬೇಕು ಎಂಬ ಆಸೆ ಆಯ್ತಂತೆ. ಏನು ಅಂದ್ರೆ, ನಂಗೂ ಮಹಾರಾಜರ ತೋಟದಲ್ಲಿ ಬೆಳೆದ ಬದನೆಕಾಯಿಯಿಂದ ಮಾಡಿದ ಪಲ್ಯವನ್ನ ತಿನ್ಬೇಕು ಅಂತ ಆಸೆ ಉಂಟಾಗಿದೆ. ಅದೇ ತೋಟದಿಂದ ಬದನೆಕಾಯಿ ತಗೊಂಡು ಬಂದು ನಾವು ಪಲ್ಯ ಮಾಡಿ ತಿನ್ನೋಣವಾ? ಹೆಂಡತಿಯ ಆಸೆ ಕೇಳಿದವನಿಗೆ ಮಹಾರಾಜರ ಆಜ್ಞೆ ನೆನಪಾಗಿ ತುಂಬಾ ಭಯ ಆಯಿತು. ಅಯ್ಯೋ ಶಾರದಾ, ತೋಟದಲ್ಲಿ ಬೆಳೆದ ಬದನೆಕಾಯಿ ಎಂದರೆ ನಮ್ಮ ಮಹಾರಾಜರಿಗೆ ಬಹಳ ಇಷ್ಟ. ರಾಜರ ಆಸ್ಥಾನಕ್ಕೂ ಇಲ್ಲದ ಭದ್ರತೆಯನ್ನು ಬದನೆಕಾಯಿ ತೋಟಕ್ಕೆ ಭದ್ರತೆ ಇದೆ ಅಂದರೆ ತಪ್ಪಿಲ್ಲ. ಯಾಕೆಂದರೆ ಬದನೆಕಾಯಿಯನ್ನು ಯಾರು ಕದಿಯಬಾರದು ಎಂದು ವಿಶೇಷ ಕಾವಲುಗಾರರನ್ನು ತೋಟಕ್ಕೆ ನೇಮಿಸಿದ್ದಾರೆ. ಅಷ್ಟೇ ಅಲ್ಲದೆ ತೋಟದಲ್ಲಿ ಒಂದು ಬದನೆಕಾಯಿ ಕಳುವಾದರೂ ಕದ್ದವರ ತಲೆಗತ್ತರಿಸುವಂತೆ ಆಜ್ಞೆ ಬೇರೆ ಮಾಡಿದ್ದಾರೆ. ನನಗ್ ಅದೆಲ್ಲ ಬೇಕಿಲ್ಲ. ಅಂದ್ರೆ ನನಗೂ ಅದೇ ಬದನೆಕಾಯಿಯಿಂದ ಪಲ್ಯ ಮಾಡಿ ತಿನ್ಬೇಕು ಅಷ್ಟೆ. ತೆನಾಲಿ ಎಷ್ಟೇ ಹೇಳಿದ್ರೂ ಶಾರದಾ ಕೇಳದೆ ತುಂಬಾ ಹಠ ಮಾಡ್ತಾಳೆ. ತೆನಾಲಿ ನನ್ನ ತಲೆಗೆ ಏನಪ್ಪಾ ಕುತ್ತು ಬಂತು ಅಂತ ಮನದಲ್ಲೇ ಯೋಚನೆ ಮಾಡ್ತಾನೆ. ಹೆಂಡತಿ ಹಠಕ್ಕೆ ಮಣಿದು ತನ್ನ ಬುದ್ಧಿವಂತಿಕೆ ಉಪಯೋಗಿಸಿ ಕಾವಲುಗಾರನನ್ನ ತಪ್ಪಿಸಿ ಹೇಗೋ ಅಂತೂ ಒಂದು ಬದನೆಕಾಯಿ ತೆಗೆದುಕೊಂಡು ಮನೆಗೆ ಬರ್ತಾನೆ. ಹೆಂಡತಿ ಬದನೆಕಾಯಿ ಪಲ್ಯ ಮಾಡಿ ತಿಂದು ಬಹಳ ಖುಷಿ ಪಡ್ತಾಳೆ. ಆಹಾ, ಎಂತ ರುಚಿಯಾಗಿದೆ ಬದನೆಕಾಯಿ. ನೀವು ಹೇಳಿದ್ದು ನಿಜಕ್ಕೂ ಸತ್ಯ. ಅಂದ್ರೆ ಇಂಥ ಬದನೆಕಾಯಿ ಪಲ್ಯವನ್ನ ನಾನು ಸಹ ಎಲ್ಲಿಯೂ ತಿಂದಿರ್ಲಿಲ್ಲ ನೋಡಿ. ಆಗ ಮಲಗಿದ್ದ 6 ವರ್ಷದ ಮಗನ ನೆನಪಾಗತ್ತೆ ಶಾರದಾಳಿಗೆ. ಪಾಪ, ಅವನು ಬದನೆಕಾಯಿ ಪಲ್ಯ ತಿನ್ಲಿ ಅಂತ ಆಸೆ ಪಡ್ತಾಳೆ. ಇರಿ ಅಂದ್ರೆ ನಾನು ಹೋಗಿ ಮಗುನ ಎಬ್ಬಿಸಿ ಅವನಿಗೂ ಸಹ ಊಟ ನೀಡ್ತೇನೆ. ಅವನು ಬದನೆಕಾಯಿ ಪಲ್ಯನ ಸ್ವಲ್ಪ ತಿನ್ಲಿ. ತೆನಾಲಿ ರಾಮನಿಗೆ ಮತ್ತೆ ಶಾರದಾ ಹೇಳಿದ್ದು ಕೇಳಿ ಭಯ ಆಯಿತು. ಮಗ ಏನಾದರೂ ಬದನೆಕಾಯಿ ಪಲ್ಯ ತಿಂದಿದ್ದೇನೆ ಅಂತ ಯಾರ ಹತ್ರನಾದ್ರೂ ಹೇಳಿದ್ರೆ ತಾನೇ ಕದ್ದಿದ್ದು ಅಂತ ಗೊತ್ತಾಗತ್ತೆ. ಆಗ ತನ್ನ ತಲೆ ಹೋಗೋದು ಗ್ಯಾರಂಟಿ ಅಂತ ಭಯ ಪಡ್ತಾನೆ. ಏನಪ್ಪ ಮಾಡೋದು ಈಗ ಅಂತ ಯೋಚನೆ ಮಾಡಿದವನಿಗೆ ಒಂದು ಉಪಾಯ ಹೊಳೆಯತ್ತೆ. ಹೇ ಶಾರದಾ, ನಿಲ್ಲು, ನಾನು ಮಗನನ್ನು ಕರೆದುಕೊಂಡು ಬರುತ್ತೇನೆ. ಒಂದು ಲೋಟ ನೀರು ತಗೊಂಡು ಮಗ ಮಲಗಿರೋ ಕೋಣೆಗೆ ಹೋಗಿ ಮಗನ ಮುಖದ ಮೇಲೆ ನೀರು ಚೆಲ್ಲಿ ಮಗನಿಗೆ, ನೋಡು ಮಳೆ ಬರ್ತಿದೆ, ಬಾ ಬಟ್ಟೆ ಬದಲಾಯಿಸೋಣ ಅಂತ ಅವನನ್ನು ನಂಬಿಸಿ ಅವನಿಗೆ ಬೇರೆ ಬಟ್ಟೆ ಹಾಕಿ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ.
ತೆನಾಲಿ ಮಗನು ಬದನೆಕಾಯಿ ಪಲ್ಯವನ್ನ ಖುಷಿಯಿಂದ ಊಟ ಮಾಡ್ತಾನೆ. ಊಟ ಆದ್ಮೇಲೆ ತೆನಾಲಿರಾಮ ಮಗನಿಗೆ ಹೊರಗೆ ಮಳೆ ಬರ್ತಿದೆ, ನೀನು ಒಳಗೆ ಹೋಗು ಮಲಗು ಅಂತ ಹೇಳಿ ಅವನನ್ನ ಕೋಣೆಯ ಒಳಗೆ ಕಳಿಸ್ತಾನೆ. ಮಾರನೇ ದಿನ ರಾಜರ ತೋಟದಲ್ಲಿ ಬದನೆಕಾಯಿ ಯಾರೋ ಕದ್ದಿದ್ದಾರೆ ಅಂತ ಗೊತ್ತಾಗತ್ತೆ. ರಾಜ್ಯದಲ್ಲಿ ತೆನಾಲಿರಾಮನ ಬಿಟ್ಟು ಬೇರೆ ಯಾರು ಕದಿಯಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ರಾಮನ್ನ ಕೇಳಿದ್ರೆ ನಿಜ ಹೇಳೋದಿಲ್ಲ. ಅದಕ್ಕೆ ಅವನ ಮಗನ್ನ ಕರೆದು ಕೇಳೋಣ ಅಂತ ರಾಜ ತೆನಾಲಿ ಮಗನನ್ನ ಕರೆಸ್ತಾನೆ. ಮಗು, ಅಮ್ಮ ನಿನ್ನೆ ಭೋಜನಕ್ಕೆ ಏನು ಮಾಡಿದ್ದರು? ಬದನೆಕಾಯಿಯಿಂದ ಏನಾದರೂ ಮಾಡಿದ್ದರ? ಹೌದು ಮಹಾರಾಜ್ರೆ, ನಿನ್ನೆ ಅಮ್ಮ ಬದನೆಕಾಯಿ ಪಲ್ಯ ಮಾಡಿದ್ರು. ತುಂಬಾ ರುಚಿಯಾಗಿತ್ತು. ಇನ್ನೇನು ತೆನಾಲಿರಾಮನ ತಲೆ ಕಡಿಯುವುದಷ್ಟೇ ಬಾಕಿ. ಅಷ್ಟರಲ್ಲಿ ರಾಮ ರಾಜನನ್ನ ಕೂಗ್ತಾನೆ. ಅಯ್ಯೋ ಮಹಾರಾಜರೇ, ನಾ ಹೇಳುವುದು ಕೇಳಿ. ಅವನು ರಾತ್ರಿ ಕನಸಲ್ಲಿ ಏನೇನೋ ಹೇಳ್ತಾ ಇದ್ದ, ಅದನ್ನೇ ಈಗ ಇಲ್ಲಿ ಹೇಳ್ತಾ ಇದ್ದಾನೆ. ಬೇಕಾದ್ರೆ ನೀವೇ ಕೇಳಿ. ಅವನು ನಿನ್ನೆ ರಾತ್ರಿ ಮಳೆ ಬಂತು ಅಂತ ಹೇಳ್ತಾನೆ. ಮಗು, ನಿನ್ನೆ ರಾತ್ರಿ ಮಳೆ ಬಂದಿತ್ತ? ಹೌದು ಮಹಾರಾಜ, ನಿನ್ನೆ ಮಳೆ ಬಂದಿತ್ತು. ನನ್ನ ಮೈಯೆಲ್ಲ ಒದ್ದೆಯಾಗಿತ್ತು. ನಾನು ಬಟ್ಟೆ ಬದಲಿಸಿ ಊಟ ಮಾಡಿ ಮತ್ತೆ ಒಳಗೆ ಹೋಗಿ ಮಲ್ಕೊಂಡೆ. ತೆನಾಲಿ ಹೇಳಿದಂತೆ ಇವನು ಕನಸು ಕಂಡಿರ್ಬೇಕು ಅಂತ ರಾಜ ಅನ್ಕೊಂಡ. ಹಾಗೆ ಅನ್ಯಾಯವಾಗಿ ರಾಮನಿಗೆ ಶಿಕ್ಷೆ ಆಗ್ತಿತ್ತು ಅಂತ ಎಲ್ಲರೂ ಅನ್ಕೊಂಡ್ರು. ಉಪಾಯದಿಂದ ಅಂತೂ ತೆನಾಲಿ ಪ್ರಾಣ ಉಳಿಸ್ಕೊಂಡ. ಕೇಳಿದ್ರಲ್ಲ ತೆನಾಲಿರಾಮನ ಬುದ್ಧಿವಂತಿಕೆ ಕಥೆಯನ್ನ. ತೆನಾಲಿರಾಮನ ಇನ್ನೊಂದು ಜಾಣತನದ ಕಥೆ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. More stories.